ನಮಸ್ತೆ ರೈತ ಮಿತ್ರರೇ. ನಾನಿವತ್ತು ಬ್ರಹ್ಮಾವರ ಕೃಷಿ ಕೇಂದ್ರದಲ್ಲಿ ನಡೆಯುವಂತಹ ಕೃಷಿ ಮೇಳದಲ್ಲಿ ಏನೆಲ್ಲ ಇದೆ ಎಂಬುದನ್ನು, ರೈತರಿಗೆ ಯಾವ ರೀತಿಯ ಉಪಯೋಗ ಈ ಮೇಳಗಳಿಂದ, ಕೃಷಿ ಮೇಳಗಳಿಂದ ಆಗ್ತಾ ಇದೆ ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡೋಣ ಕೃಷಿ ಮೇಳ ಯಾವ ರೀತಿಯಲ್ಲಿ ನಡೀತಾ ಇದೆ, ರೈತರಿಗೆ ಇದರಿಂದ ಯಾವ ಲಾಭ ಆಗ್ತಾ ಇದೆ ಅಂತ ತಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ. ಪ್ರವೇಶದ್ವಾರದಿಂದ ಒಳಗಡೆ ಹೋಗುವಾಗಲೇ ತಮಗೆ ವಿವಿಧ ರೀತಿಯ ನರ್ಸರಿ ಗಿಡಗಳು ಇಲ್ಲಿ ಸ್ವಾಗತವನ್ನು ನೀಡ್ತಾ ಇವೆ. ಅದೇ ರೀತಿ ಗಿಡಗಳಿಗೆ ಬೇಕಾದಂತಹ ಕೊಕೋಪೀಟ್, ಕಂಪೋಸ್ಟು ಹಾಗೂ ಬೇಕಾದಂತಹ ಸಾವಯವ ನ್ಯೂಟ್ರಿಷನ್ಗಳು ಇಲ್ಲಿ ಲಭ್ಯವಿವೆ. ವಿವಿಧ ಸ್ಟಾಲ್ಗಳಲ್ಲಿ ವಿವಿಧ ರೀತಿಯ ಕೃಷಿ ಪರಿಕರಗಳು ಲಭ್ಯವಿವೆ. ಕೃಷಿಗೆ ಬೇಕಾದಂತಹ ಯಂತ್ರೋಪಕರಣಗಳು ಈ ಮೇಳದಲ್ಲಿ ಲಭ್ಯವಿವೆ. ವಿವಿಧ ರೀತಿಯ ಹೂವಿನ ಸಸ್ಯಗಳು ಈ ಮೇಳದಲ್ಲಿದೆ. ಈ ಮೇಳದಲ್ಲಿ ವಿಶೇಷವಾಗಿ ಕೆಲವೊಂದು ಹೂವಿನ ಗಿಡಗಳು ಲಭ್ಯವಿವೆ. ನೋಡಿ, ಇದೊಂದು ದಾಸವಾಳವಂತೆ. ನೋಡಿ, ಇವಾಗ ಎಲ್ಲ ರೀತಿಯ ಇಂಧನ ಬೆಲೆ ಏರಿರುವುದರಿಂದ ಬ್ಯಾಟ್ರಿ ಆಪರೇಟೆಡ್ ಕೃಷಿ ಕಳೆನ ತೆಗೆಯುವ ಯಂತ್ರವನ್ನು ಇಲ್ಲಿ ಆವಿಷ್ಕರಣೆ ಮಾಡಿದ್ದಾರೆ. ಈ ಮೇಳದಲ್ಲಿ ವಿಶೇಷವಾಗಿ ಕೆಲವೊಂದು ಗೊಬ್ಬರಗಳು ಲಭ್ಯವಿವೆ. ತಮಗೆ ಬೇಕಾದವುಗಳನ್ನು ಆಯ್ಕೆ ಮಾಡಬಹುದು. ಎಲ್ಲ ರೀತಿಯ ಹೂವಿನ ಸಸ್ಯಗಳು ತಮ್ಮನ್ನು ಕೈ ಬೀಸಿ ಕರೆಯುತ್ತಿವೆ. ಕೆಲವೊಂದು ರೀತಿಯ ಗಾರ್ಡನ್ ಡೆಮೋಗಳು ಈ ಮೇಳದಲ್ಲಿದೆ. ರೈತರಿಗೆ ಬೇಕಾದಂತಹ ಎಲ್ಲ ರೀತಿಯ ಪರಿಕರಗಳು ಈ ಮೇಳದಲ್ಲಿ ಲಭ್ಯವಿದೆ. ಸೋಲಾರ್ ಉಪಕರಣಗಳು ಲಭ್ಯವಿವೆ. ವಿವಿಧ ರೀತಿಯ ಭತ್ತದ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಕೆಲಸ ಕೃಷಿ ಮೇಳದ ಮೂಲಕ ಆಗಲಿ ಅನ್ನುವಂಥ ಅಧಿಕಾರಿ ಕೊಡದೆ
ಹೀಗೆ ರೈತರಿಗೆ ಏನು ಬೇಕೋ ಎಲ್ಲ ರೀತಿಯ ಕೃಷಿ ಸಲಕರಣೆ, ಗಿಡ, ಯಂತ್ರೋಪಕರಣ ಹಾಗೂ ಅವುಗಳ ಮಾಹಿತಿ ವಿನಿಮಯ, ಚರ್ಚೆ, ವಿಜ್ಞಾನಿಗಳೊಂದಿಗೆ ಸಂವಾದ ಎಲ್ಲವನ್ನು ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.